ನಮಸ್ತೆ ಎಲ್ರಿಗೂ, ನಾನು ಶೋಭಾ. ಎಗ್ ರೈಸ್ ಕಡಿಮೆ ಸಮಯ ಕಡಿಮೆ ಪದಾರ್ಥ, ಆದರೆ ಮಾಡೋ ವಿಧಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ಟೇಸ್ಟಲ್ಲೂ ಕೂಡ ನಾವು ಸ್ವಲ್ಪ ವ್ಯತ್ಯಾಸನ ಕಾಣ್ಬೋದು. ಆದರೆ ಒಂದು ಸಲ ನೀವು ಈ ರೀತಿ ಮಸಾಲೆನ ಹಾಕಿ ಎಗ್ ರೈಸ್ನ ಟ್ರೈ ಮಾಡಿ ನೋಡಿ. ಇನ್ನು ಮುಂದೆ ನೀವು ಯಾವಾಗಲೂ ಇದೇ ರೀತಿ ಮಾಡ್ತೀರಾ, ಅಷ್ಟು ರುಚಿಕರವಾಗಿರುತ್ತೆ ಮತ್ತು ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು. ಇವಾಗ ಇದನ್ನು ಮಾಡ್ಕೊಳ್ಳೋದಕ್ಕೆ ಚಿಕ್ಕದಾಗಿ ಒಂದು ಮಸಾಲೆನ ಹುರ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಮಸಾಲೆ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು 1 ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕಿದ್ದೀನಿ. ಹಾಗೆ ಅದೇ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಸೋಂಪು, ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಹಾಕಿದ್ದೀನಿ. ಹುರ್ಕೊಳ್ಳೋದಕ್ಕೆ ನೋಡಿ, ಇದು 3 ಪದಾರ್ಥ. ಉರಿನ ಕಡಿಮೆ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಡ್ರೈ ರೋಸ್ಟ್ ಮಾಡಿಕೊಂಡು ಬಿಸಿ ಆರಿದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಾವು ಇದನ್ನು ಪುಡಿ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ನೋಡಿ, ಈ ರೀತಿ ನಾನು ಹುರ್ಕೊಂಡಿದ್ದೀನಿ. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಇವಾಗ ತಾನೇ ನಾನು ಹುರಿದಂಥ ಪದಾರ್ಥ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಎಲ್ಲನೂ ಕೂಡ ಹಾಕ್ಕೊಂಡು ನೋಡಿ, ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಇದು 3 ಪದಾರ್ಥ. ಸ್ವಲ್ಪ ನಾವು ನುಣ್ಣಗೆ ಇದನ್ನು ಈ ರೀತಿ ಪುಡಿ ಮಾಡ್ಕೋಬೇಕು. ನೋಡಿದ್ರಲ್ಲ, ಈ ರೀತಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಪುಡಿನ ನಾವು 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕಿ ಎಗ್ ರೈಸ್ ಮಾಡೋದ್ರಿಂದ ಎಗ್ ರೈಸ್ಗೆ ಒಂದೊಳ್ಳೆ ಟೇಸ್ಟು, ಫ್ಲೇವರು, ಹಾಗೆ ತುಂಬ ರುಚಿಕರವಾಗಿ ಎಗ್ ರೈಸ್ನ ನಾವು ಮಾಡ್ಕೋಬೋದು. ಇವಾಗ ನಾವು ಆ ಮಸಾಲೆನ ಹಾಗೆ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕಾದ್ರೆ ಈರುಳ್ಳಿ ಹಾಕೋಣ. ಈರುಳ್ಳಿ ಬಂದು 2 ಈರುಳ್ಳಿ, ಮೀಡಿಯಮ್ ಸೈಜು 2 ಈರುಳ್ಳಿನ ಹಾಕಿದ್ದೀನಿ. ಹಾಗೆ ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಖಾರ ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊತಾ ಈರುಳ್ಳಿನ ಒಂದು ಅರ್ಧ ಭಾಗದಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಈರುಳ್ಳಿ ತುಂಬ ಮೆತ್ತಗಾಗೋ ತನಕ ಫ್ರೈ ಮಾಡಬಾರ್ದು. ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಫ್ರೈ ಆಗಬೇಕು. ಇವಾಗ ಈ ರೀತಿ ಈರುಳ್ಳಿ ಫ್ರೈ ಆಗಬೇಕಾದ್ರೆ 1-2 ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿನ ಸೇರಿಸೋಣ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚು ಕೂಡ ಸೇರಿಸ್ಬೋದು. ಇವಾಗ ಇದರಲ್ಲಿರುವಂಥ ಹಸಿ ವಾಸನೆ ಕಡಿಮೆ ಆಗೋ ತನಕ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಜಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ. ಇವಾಗ ನಾವು ಈ ರೀತಿ ಫ್ರೈ ಆಗಬೇಕಾದ್ರೆ ಇದಕ್ಕೆ ಕ್ಯಾಪ್ಸಿಕಮ್ ಹಾಕೋಣ. 1 ಕ್ಯಾಪ್ಸಿಕಮ್ಮು ಮೀಡಿಯಮ್ ಸೈಜು ಸ್ವಲ್ಪ ಉದ್ದಾಗಿ ತೆಳುವಾಗಿ ಕಟ್ ಮಾಡಿ ಸೇರಿಸ್ತಾ ಇರೋ ಅಂಥದ್ದು. ಇವಾಗ ಇದನ್ನು ಕೂಡ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೋಬೇಕು. ಇಲ್ಲಿ ಈರುಳ್ಳಿ ಆಗ್ಬೋದು ಮತ್ತು ಕ್ಯಾಪ್ಸಿಕಮ್ ಆಗ್ಬೋದು, ಪೂರ್ತಿಯಾಗಿ ಫ್ರೈ ಮಾಡಬಾರ್ದು. ಒಂದು ಅರ್ಧ ಭಾಗದಷ್ಟು ಫ್ರೈ ಆದರೆ ಸಾಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಹಾಕೋಣ. ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ತುಂಬ ಹೊತ್ತೇನೋ ಫ್ರೈ ಮಾಡೋದು ಬೇಡ. ನೋಡಿ, ಈ ರೀತಿ ಜಸ್ಟ್ ನಾವು ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಮೊಟ್ಟೆ ಹಾಕೋಣ. ಮೊಟ್ಟೆ ಬಂದು ನಾನು 5 ಮೊಟ್ಟೆನ ಹೊಡೆದು ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. 5 ಮೊಟ್ಟೆ ಅಥವಾ 6 ಮೊಟ್ಟೆ ನಿಮಗೆ ಎಷ್ಟು ಬೇಕು ಅಷ್ಟು ಮೊಟ್ಟೆನ ಹಾಕಿ ನೀವು ಮಾಡ್ಕೋಬೋದು. ನಾನಿಲ್ಲಿ ಒಂದು 5 ಮೊಟ್ಟೆನ ಹಾಕ್ತಾಯಿದ್ದೀನಿ. ಮೊಟ್ಟೆನ ಹಾಕಿದ ಮೇಲೆ ಉರಿನ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಧ್ಯೆ ಮಧ್ಯೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊಟ್ಟೆ ಎಣ್ಣೆ ಬಿಡಬೇಕು, ಆ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಒಂದು ಅರ್ಧ ಭಾಗದಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ಆವಾಗಲೇ ನಾವು ಮಿಕ್ಸಿನಲ್ಲಿ ಹುರಿದು ಪುಡಿ ಮಾಡಿ ಇಟ್ಕೊಂಡಂಥ ಜೀರಿಗೆ, ಮೆಣಸು ಮತ್ತು ಸೋಂಪು ಈ ಪುಡಿನ ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕು. ಇವಾಗ 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಆ ಮೊಟ್ಟೆಗೂ ಕೂಡ ಮಸಾಲೆ ಚೆನ್ನಾಗಿ ಸೆಟ್ ಆಗಬೇಕು. ಆ ಮಸಾಲೆಯಲ್ಲಿ ಇರುವಂಥ ಫ್ಲೇವರು ಆ ಮೊಟ್ಟೆಗೂ ಕೂಡ ಚೆನ್ನಾಗಿ ಹಿಡಿಬೇಕು. ಹಂಗಾಗಿ 1 ಸ್ಪೂನ್ ಆಗುವಷ್ಟು ಆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನಾನು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇಷ್ಟ ಆದರೆ ಸಾಕು. ಇವಾಗ ನಾವು ಇದಕ್ಕೆ ರೈಸ್ ಹಾಕೋಣ. ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಂಥ ರೈಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾರ್ಮಲಾಗಿ ನಾವು ಮನೆಯಲ್ಲೇ ಉಪಯೋಗಿಸೋ ಅಕ್ಕಿಯಿಂದ ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಉಪ್ಪು ಹಾಕಿ ಉದ್ದುದ್ರಾಗಿ ಅನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಎಗ್ ರೈಸ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಇದಕ್ಕೆ ಆವಾಗಲೇ ಪುಡಿ ಮಾಡಿದಂಥ ಈ ಮಸಾಲೆ ಪುಡಿನ ಹಾಕ್ಕೊಳ್ಳೋಣ. ಜೀರಿಗೆ, ಮೆಣಸು, ಸೋಂಪು ಈ ಪುಡಿನ 1.5 ಸ್ಪೂನ್ ಆಗೋಷ್ಟು ಮತ್ತೆ ನಾನು ಹಾಕ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಆ ಮಸಾಲೆ ಪುಡಿನ ಹಾಕ್ಕೊಳ್ಳಿ, ರುಚಿ ನೋಡಿಕೊಂಡು. ನಾನಿಲ್ಲಿ 1.5 ಸ್ಪೂನ್ ಹಾಕಿದ್ದೀನಿ. ಮೊದಲು 1 ಸ್ಪೂನ್ ಹಾಕಿದೆ, ಇವಾಗ 1.5 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತು ಅಂದರೆ ಸಖತ್ ರುಚಿಯಾಗಿ ಒಂದೊಳ್ಳೆ ಫ್ಲೇವರಲ್ಲಿ ಮತ್ತು ಸ್ವಲ್ಪ ಸ್ಪೆಷಲಾಗಿ ಎಗ್ ರೈಸ್ ರೆಡಿಯಾಗುತ್ತೆ. ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ನೀವು ಈ ರೀತಿ ಮಸಾಲೆನ ಹಾಕಿ ಎಗ್ ರೈಸ್ನ ಟ್ರೈ ಮಾಡಿ. ಇನ್ನು ಮುಂದೆ ಯಾವಾಗಲೂ ಇದೇ ರೀತಿ ಮಾಡ್ತೀರಾ, ಅಷ್ಟು ರುಚಿಕರವಾಗಿರುತ್ತೆ. ಟೇಸ್ಟ್ ಆಗ್ಬೋದು, ಫ್ಲೇವರ್ ಆಗ್ಬೋದು, ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಆ ಮೊಟ್ಟೆನಲ್ಲಿ ಇರುವಂಥ ಆ ರಾಸ್ ಮೇಲಿರುತ್ತೆ ನೋಡಿ, ಅದು ಸ್ವಲ್ಪನೂ ಕೂಡ ಇರಲ್ಲ. ಈ ರೀತಿ ಮಸಾಲೆನ ಹಾಕಿ ಮಾಡೋದ್ರಿಂದ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ನೋಡಿ, ಇಷ್ಟೇ, ಇದು ಫೈನಲಿ ರೆಡಿ ಆಯಿತು. ತುಂಬ ರುಚಿಕರವಾಗಿ ಒಂದೊಳ್ಳೆ ಫ್ಲೇವರಲ್ಲಿ ಎಗ್ ರೈಸು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ
ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.